ಕೋರ್ಟ್ ಹಾಲ್ನಲ್ಲೇ ಇರುವ ಎಂಎಲ್ಸಿ ಸಿಟಿ ರವಿ ಈಗ ಕೋರ್ಟ್ನಲ್ಲೇ ಇದ್ದಾರೆ. ಅವರಿಗೆ ಪ್ರತ್ಯೇಕ ಕೊಠಡಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಧ್ಯಾಹ್ನವರೆಗೂ ಕೂಡ 3 ಗಂಟೆಗೆ ಮತ್ತೆ ವಿಚಾರಣೆ ಆರಂಭ ಆಗುತ್ತೆ. ಸೊ ಅಲ್ಲಿವರೆಗೆ ಕೋರ್ಟ್ನಲ್ಲಿ ಪ್ರತ್ಯೇಕ ಕೊಠಡಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಿಟಿ ರವಿ ಅವರಿಗೆ ಕೂರಲು ಪ್ರತ್ಯೇಕ ಕೊಠಡಿ ವ್ಯವಸ್ಥೆ ಆಗಿದೆ. ಮಧ್ಯಾಹ್ನ 3 ಗಂಟೆಗೆ ಮತ್ತೆ ವಿಚಾರಣೆ ಮುಂದುವರಿಯಲಿದೆ. ಅಲ್ಲಿವರೆಗೆ ಕೋರ್ಟ್ನ ವಿಶೇಷ ಕೊಠಡಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಧ್ಯಾಹ್ನ 3 ಗಂಟೆವರೆಗೆ ಅಲ್ಲೇ ಅವರಿಗೆ ಊಟದ ವ್ಯವಸ್ಥೆ ಏನೇನಾಗಬೇಕು, ಜೊತೆಗೆ ತಲೆ ಕೂಡ ಏಟಾಗಿರೋ ಸಂಬಂಧಪಟ್ಟ ಹಾಗೆ ಏನಾಗಬೇಕು ಅದರ ಬಗ್ಗೆ ಅಲ್ಲಿ ಕಾಳಜಿ ವಹಿಸಲಾಗುತ್ತೆ. ಇನ್ನು ಸಿಟಿ ರವಿ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಿರುವಂತಹ ಹೆಚ್ಚುವರಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಧ್ಯಾಹ್ನ ಪೊಲೀಸರ ಪರ ವಾದಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಪೊಲೀಸರ ಪರ ವಾದಕ್ಕೆ ಕೋರ್ಟ್ ಅವಕಾಶವನ್ನ ಕೊಟ್ಟಿದ್ದಾರೆ. ಬನ್ನಿ ವಕೀಲರು ಮಾತಾಡ್ತಾರೆ ನೋಡೋಣ. ಮಂಡಿಸಿದ್ದೀವಿ. ನ್ಯಾಯಾಲಯದ ಮೇಲೆ ಸಂಪೂರ್ಣವಾದಂಥ ನಮಗೆ ವಿಶ್ವಾಸ ಇದೆ. ಸುಪ್ರೀಂ ಕೋರ್ಟು ಭಾರತದ ಸಂವಿಧಾನದ ಹಲವಾರು ವಿಚಾರಗಳನ್ನು ಇಟ್ಕೊಂಡು ಅವ್ರ ಮುಂದೆ ವಾದವನ್ನು ನಾವು ಮಂಡಿಸಿದ್ದೀವಿ. ಅವರು ಒಂದು ಹಂತದಲ್ಲಿ JMFC ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅಧಿಕಾರನೇ ಇಲ್ಲ ಜಾಮೀನು ಕೊಡುವಂಥ ಒಂದು ವಾದನೂ ಒಂದು ಪಾಯಿಂಟ್ ಬಂತು. ಆವಾಗ ದ ಲಿಬರ್ಟಿ ಆಫ್ ಎ ಹ್ಯೂಮನ್ ಬೀಯಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. Supreme Court has repeatedly said that liberty of a human being has to be protected. ಅದರಿಂದ ಅವರಿಗೆ ಹೊರತಾಗಿ ವೆನ್ ಯು ಹ್ಯಾವ್ ಪವರ್ ಟು ಕಮಿಟ್ ದ ಮ್ಯಾಟರ್ ಟು ಹೈಯರ್ ಕೋರ್ಟ್, ನಿಮಗೆ ಆ ಅಧಿಕಾರ ಇದೆ ಅನ್ನುವಂಥ ನಮ್ಮ ವಾದವನ್ನು ತುಂಬ ಪ್ರಬಲವಾಗಿ ಅವರಿಗೆ ಮನವರಿಕೆ ಮಾಡೋ ರೀತಿಯಲ್ಲಿ ನಾವು ಹೇಳಿದ್ದೀವಿ. ವಿ ಆರ್ ಎಕ್ಸ್ಪೆಕ್ಟಿಂಗ್ ಅವರಿಗೆ ಜಾಮೀನು ಸಿಗಬೇಕು. ಆದೇಶಕ್ಕಾಗಿ ಕಾಯ್ದಿರಿಸಿದ್ದಾರೆ ಮ್ಯಾಟ್ರನ್ನು. ಇವತ್ತು ಆದೇಶ ಬರುತ್ತೆ. ಆಗ್ಬೋದು, ನೋಡೋಣ. ಆ ರೀತಿಯಾದಂಥ ಒಂದು ವಿಚಾರ ನಡೆದಿದೆ. ಕಸ್ಟಡಿ ಒಳಗೆ ಇರ್ತಾರೆ. ನೋಡಿ, ಕರ್ನಾಟಕದ